ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಬಿಗ್ ಶಾಕ್ ಎದುರಾಗಿದೆ. ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿರುವ ಜಮೀರ್ ಅಹ್ಮದ್ ಖಾನ್ ಪರ್ಸನಲ್ ಸೆಕ್ರೆಟರಿ ಮನೆ ಮೇಲೆ ಇದೀಗ ಲೋಕಾಯುಕ್ತ ದಾಳಿಯಾಗಿದೆ. ಬೆಂಗಳೂರಿನ ಹಲಸೂರು ಮನೆ ಸೇರಿ 10 ಕಡೆ ಲೋಕಾಯುಕ್ತ ದಾಳಿಯಾಗಿರೋದು. ಆಪ್ತ ಕಾರ್ಯದರ್ಶಿ ಸರ್ಫರಾಜ್ 5 ಮನೆಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ಸಚಿವ ಜಮೀರ್ ಅಹ್ಮದ್ ಖಾನ್ ಪಿಎಸ್ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿರೋದು. ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ 10 ಕಡೆಗಳಲ್ಲಿ ದಾಳಿಯಾಗಿದೆ. ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಅಂತ ಸಚಿವರ ಆಪ್ತ ಕಾರ್ಯದರ್ಶಿ ಇವರ 5 ಮನೆಗಳಲ್ಲಿ ಶೋಧ ಕಾರ್ಯ, ಕೊಡಗಿನ ಮನೆ ಮತ್ತು ರೆಸಾರ್ಟ್ಗಳ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಲೋಕಾಯುಕ್ತ ಪೊಲೀಸರಿಂದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ 10 ಕಡೆ ಏಕಾಏಕಿಯಾಗಿ ದಾಳಿಯಾಗಿದೆ. ಸಚಿವರಾಗಿರುವ ಜಮೀರ್ ಅಹ್ಮದ್ ಖಾನ್ ಅವರ ಪರ್ಸನಲ್ ಸೆಕ್ರೆಟರಿ ಆಪ್ತ ಕಾರ್ಯದರ್ಶಿ ಇದೀಗ ಅವರ ನಿವಾಸದ ಮೇಲೆ ದಾಳಿಯಾಗಿದೆ. ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದಾಳಿ ಇದು. ಸಚಿವರೊಬ್ಬರ ಆಪ್ತ ಕಾರ್ಯದರ್ಶಿಯ ಮನೆಯ ಮೇಲೆ ಆಗಿರುವಂತಹ ಲೋಕಾಯುಕ್ತ ದಾಳಿ ಇದು. ಇದೀಗ ಜಮೀರ್ ಅಹ್ಮದ್ ಖಾನ್ಗೆ ಬಿಗ್ ಶಾಕ್ ಎದುರಾಗಿರುವುದು ಈ ಮುಖಾಂತರ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಹಣ ಎಷ್ಟಿದೆ, ಬಂಗಾರ ಎಷ್ಟಿದೆ, ಚಿನ್ನಾಭರಣಗಳಾಗಿರ್ಬೋದು, ಬೇರೆ ಬೇರೆ ಬೆಲೆ ಬಾಳುವ ವಸ್ತುಗಳು ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ಅದಕ್ಕೆ ದಾಖಲಾತಿಗಳನ್ನು ಕೂಡ ಕೊಡಬೇಕಾಗುತ್ತೆ. ದಾಖಲಾತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ. ಇವತ್ತು ಆಗಿರುವಂತಹ ಲೋಕಾಯುಕ್ತ ದಾಳಿ ಇದು. ಹಲಸೂರು ಸೇರಿದಂತೆ 10 ಕಡೆಗಳಲ್ಲಿ ಇದೀಗ ದಾಳಿಯಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಜಮೀರ್ ಅಹ್ಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಮೇಲೆ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ. ಹಲಸೂರು ಸೇರಿದಂತೆ 10 ಕಡೆಗಳಲ್ಲಿ ದಾಳಿಯಾಗಿರೋದು. ಬೆಂಗಳೂರಿನಲ್ಲಿ 7 ಮನೆ, ಕೊಡಗಿನಲ್ಲಿ 2 ಕಾಪಿ ಎಸ್ಟೇಟ್ ಸೇರಿದಂತೆ 10 ಕಡೆ ಲೋಕಾಯುಕ್ತ ದಾಳಿಯಾಗಿದೆ. 50ಕ್ಕೂ ಹೆಚ್ಚು ಅಧಿಕಾರಿಗಳು ಇದೀಗ ದಾಳಿಯ ಸಂದರ್ಭದಲ್ಲಿ ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಚಿವ ಜಮೀರ್ ಅಹ್ಮದ್ ಖಾನ್ ಪಿಎಸ್ ಮನೆ ಮೇಲೆ ಆಗಿರುವಂತಹ ದಾಳಿ ಇದು. ನಿನ್ನೆಯೂ ಕೂಡ ಬಾಗಲಕೋಟೆ, ವಿಜಯಪುರ, ಗದಗ್, ನರಗುಂದ, ಧಾರವಾಡ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿಯಾಗಿತ್ತು. ಇವತ್ತು ಸಚಿವರೊಬ್ಬರ ಆಪ್ತ ಕಾರ್ಯದರ್ಶಿಯ ನಿವಾಸದ ಮೇಲೆ ದಾಳಿಯಾಗಿದೆ. ಇದೀಗ ದಾಖಲಾತಿಗಳನ್ನು, ಅವರ ಬಳಿ ಇರುವಂಥ ಹಣ ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಕಳೆದ ಡಿಸೆಂಬರ್ನಲ್ಲಿ ಸ್ವತಃ ಜಮೀರ್ ಅಹ್ಮದ್ ಖಾನ್ ಅವರ ನಿವಾಸದ ಮೇಲೆ ದಾಳಿಯಾಗಿತ್ತು. ಇದೀಗ ಅವರ ಪರ್ಸನಲ್ ಸೆಕ್ರೆಟರಿ ಅವರ ನಿವಾಸದ ಮೇಲೆ ದಾಳಿಯಾಗಿದೆ. ಜಮೀರ್ ಅಹ್ಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿಯ ನಿವಾಸ ಮತ್ತು ರೆಸಾರ್ಟ್ಗಳ ಮೇಲೆ ಇದೀಗ ಲೋಕಾಯುಕ್ತ ದಾಳಿಯಾಗಿದೆ. ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ. ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವಿಶ್ವನಾಥ, ಜಮೀರ್ ಅಹ್ಮದ್ ಖಾನ್ ಅವರ ಪಿಎಸ್ ನಿವಾಸದ ಮೇಲೆ ಇದೀಗ ಲೋಕಾಯುಕ್ತ ದಾಳಿ, ಏನೆಲ್ಲ ಆಗ್ತಾ ಇದೆ, ಏನು ಸಿಕ್ಕಿದೆ, ಇಲ್ಲಿ ತನಕ ಡೀಟೇಲ್ಸ್ ಕೊಡೋದಾದ್ರೆ. ಪ್ರವೀಣ್, ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಜಮೀರ್ ಅಹ್ಮದ್ ಖಾನ್ ಪಿಎಸ್ ಸರ್ಫರಾಜ್ ಅವರ ಮನೆ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು.
ಅಂದ್ರೆ ಈ ಮನೆ ಅಷ್ಟೇ ಅಲ್ಲ, ಅಂದ್ರೆ ಈ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ರಾಜ ಮ್ಯಾನ್ಷನ್ ಏನಿದೆ, ಈ ರಾಜ ಮ್ಯಾನ್ಷನ್ ಮನೆ ಮೇಲೆ ದಾಳಿಯನ್ನ ನಡೆಸಿ 5 ರಿಂದ 6 ಜನ ಅಧಿಕಾರಿಗಳ ತಂಡ ಆಗಮಿಸಿ ಇಲ್ಲಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಅಂದ್ರೆ ಜಮೀರ್ ಅಹಮದ್ ವಿರುದ್ಧವಾಗಿ ದಾಖಲಾಗಿರುವಂತಹ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ಪರಿಶೀಲನೆ ನಡೆಸೋದಾಗಿರಬಹುದು, ತನಿಖೆಯನ್ನ ನಡೆಸೋದಾಗಿರಬಹುದು, ಆ ಕೆಲಸವನ್ನ ಮಾಡ್ತಾ ಇದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಈ ಒಂದು ದಾಳಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನು ಸ್ಥಳದಲ್ಲೇ ಇದ್ದೇನೆ, ಯಾವ ರೀತಿಯಾದಂತಹ ಪರಿಶೀಲನೆ ನಡೀತಾ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ಜಮೀರ್ ಅಹಮದ್ ಅವರ PS ಏನಿದ್ದಾರೆ, ಅವರ ಮನೆ ಮುಂದೆ ನಾನು ಇರುವಂತದ್ದು. ಒಂದು ಐಷಾರಾಮಿ ಬಂಗಲೆಯನ್ನ ಇವರು ಹೊಂದಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮನೆ ಏನಿದೆ, ಈ ಮನೆಯ ಒಳಗಡೆನೆ ಈಗ ಪರಿಶೀಲನೆ ಕಂಪ್ಲೀಟ್ ಆಗಿ ನಡೀತಾ ಇರುವಂತದ್ದು. ಬೆಳಗ್ಗೆಯಿಂದಲೇ ದಾಳಿಯನ್ನು ನಡೆಸಿ ಇಲ್ಲಿರುವಂತಹ ಕಡತಗಳಾಗಿರ್ಬಹುದು, ಇಲ್ಲಿರುವಂತಹ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗಳೇನಿದೆ ಆ ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂತದ್ದು. ನೋಡಿ, ಪೊಲೀಸರ ವಾಹನವನ್ನು ಕೂಡ ನಾನು ಲೋಕಾಯುಕ್ತ ಪೊಲೀಸರ ವಾಹನವನ್ನು ಕೂಡ ತೋರಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಏನು ಬೆಳಗ್ಗೆಯಿಂದ ದಾಳಿ ನಡೆದಿದ್ದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಅಧಿಕಾರಿಗಳಿಗೆ ಕೆಲವೊಂದು ಮಾಹಿತಿಗಳನ್ನ ಕೊಡುವಂತಹ ಕೆಲಸವನ್ನು ಮನೆಯವರು ಮಾಡಿರುವಂತದ್ದು. ಅದೇ ರೀತಿಯಾಗಿ ಇಲ್ಲಷ್ಟೇ ಅಲ್ಲ, ಬರೋಬ್ಬರಿ 14 ಕಡೆಗಳಲ್ಲಿ ದಾಳಿಯನ್ನು ನಡೆಸಿರುವಂತದ್ದು. HD ಕೋಟೆ ಆಗಿರಬಹುದು, ಕೊಡಗು ಆಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಒಂದು ಐಷಾರಾಮಿ ರೆಸಾರ್ಟ್ ಗಳಾಗಿರ್ಬಹುದು ಮತ್ತು ಬಂಗಲೆಗಳಾಗಿರ್ಬಹುದು, ಈ ಎಲ್ಲಾ ವಿಧವಾದಂತಹ ಒಂದು ವ್ಯವಹಾರವನ್ನ ಇವರು ನಡೆಸ್ತಾ ಇದ್ದಾರೆ ಅನ್ನೋದು. ಒಬ್ಬ KS ಅಧಿಕಾರಿ ಇಷ್ಟರ ಮಟ್ಟಿಗೆ ಆಸ್ತಿಯನ್ನ ಗಳಿಸುವಂತದ್ದು ಅಂತಂದ್ರೆ ಸಾಕಷ್ಟು ಅನುಮಾನಗಳು ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅತ್ಯಂತ ಆಪ್ತರಾಗಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ. ಒಟ್ಟಾರೆ ಈ ಒಂದು ಪ್ರಕರಣ ಏನಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತಲಾಶ್ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆ ಜಮೀರ್ ಅಹಮದ್ ವಿರುದ್ಧವಾಗಿ ದಾಖಲಾಗಿರುವಂತಹ ಪ್ರಕರಣ ಏನಿದೆ, ಆ ಪ್ರಕರಣದ ಹಿನ್ನೆಲೆಯಲ್ಲಿ ಈಗಾಗಲೇ 14 ಕಡೆ ದಾಳಿ ಮುಂದುವರೆದಿರುವಂತದ್ದು. ಸಂಜೆವರೆಗೂ ಕೂಡ ಈ ದಾಳಿ ಹೀಗೆ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ದಾಖಲೆ